ಅಂದಾಗಿ ಇವತ್ತು ನಮ್ಮ ತೋಟದ ಮನೆಯಲ್ಲಿ ಒಂದು ಚಿಕ್ಕ ಮಟ್ಟಿಗೆ ಗಣಪತಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಸೊ ಇವರು ಗಣಪತಿ ಹೋಮ ಮಾಡ್ತಾ ಇದ್ದಾರಲ್ಲ, ಇವ್ರ ಹೆಸರು ರಾಧಾಕೃಷ್ಣ ಬರ್ಲಾಯ ಅಂತ. ನಮ್ಮ 4th ಸ್ಟ್ಯಾಂಡರ್ಡ್ ಟೀಚರ್ ಇವರು ರಿಟೈರ್ಡ್ ಆದಮೇಲೆ ಈ ಥರ ವೃತ್ತಿನ ಹಾರಿಸ್ಕೊಂಡಿದ್ದಾರೆ. ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ. ಖುಷಿ ಆಯಿತು. ನಮ್ಮ ಹಳೆ ಟೀಚರ್ಸ್ಗಳನ್ನ ನೋಡುವಾಗ ನಮಗೂ ಖುಷಿ, ಅವರಿಗೆ ಶಿಷ್ಯಂದ್ರು ನೋಡಿದರೆ ಅವ್ರಿಗೂ ಖುಷಿ. ಇಲ್ಲಿ ನೋಡಿ, ಇನ್ನು ಇವರು ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ. ನಮ್ಮ ಕಡೆ ಈ ಥರನೇ ಸತ್ಯನಾರಾಯಣ ಪೂಜೆ ಮಾಡೋದು. ಒಂಥರ ಮರದ ಚೇರು, ಅದರ ಮೇಲೆ ದೇವ್ರ ಫೋಟೋ ಇಟ್ಟು ಈ ಥರ ಬಾಳೆ ದಿಂಡಿನ ಅಲಂಕಾರ ಮಾಡಿ ಮಾಡ್ತಾರೆ. ಈ ಕಡೆ ಬ್ಯಾಂಗ್ಳೂರಲ್ಲೆಲ್ಲ ನಾನು ನೋಡಿದ್ದೀನಿ, ದೊಡ್ಡದಾಗಿ ಮಂಟಪ, ತುಂಬ ಹೂವು ಖರ್ಚು ಮಾಡ್ತಾರೆ. ನಾನು ಕೆಲವೊಂದು ಗೃಹ ಪ್ರವೇಶದಲ್ಲಿ ನೋಡಿದ್ದೀನಿ, ಲ್ಯಾಕ್ಸ್ ಟುಗೆದರ್ ಹೂವು ಖರ್ಚು ಮಾಡಿ ಮಂಟಪಗಳೆಲ್ಲ ಮಾಡ್ತಾರೆ. ನಮ್ಮ ಕಡೆ ಈ ಥರ ಹೂಗಳು ಹಾಕ್ತಾರೆ, ಆದರೆ ಇಲ್ಲಿ ಥರ ಮಂಟಪಗಳು ಮಾಡಲ್ಲ. ನಾನು ನೋಡಿರೋ ಇಷ್ಟು ವರ್ಷದಲ್ಲಿ ನೋಡಿರೋ ಎಲ್ಲ ಮನೆ ಗೃಹ ಪ್ರವೇಶ ಇರ್ಬೋದು, ಎಂಥ ಮನೆಗಳೇ ಇರ್ಬೋದು, ಈ ಥರ ಮರದ ಚೇರಲ್ಲೇ ದೇವ್ರನ್ನ ಕೂರಿಸೋದು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಚಿಕ್ಕವಳಿದ್ದಾಗ ನೋಡಿದಾಗ ಈ ರೀತಿ ಮುಖವಾಡ ಕೂರಿಸ್ತಿರ್ಲಿಲ್ಲ. ಬರೀ ಸತ್ಯನಾರಾಯಣ ದೇವರ ಫೋಟೋ ಇರ್ತಿದ್ರು. ಈಗ ಎಲ್ಲ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ, ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಅಂಥೇಳಿ ಏನೋ ಈ ಥರ ಮುಖವಾಡಗಳೆಲ್ಲ ಕೂರಿಸ್ತಾರೆ. ಇದರ ಬಗ್ಗೆ ನನಗೇನು ಗೊತ್ತಿಲ್ಲ, ಬಟ್ ನಾನು ಚಿಕ್ಕವಳಿರುವಾಗಂತೂ ನಮ್ಮ ಕಡೆ ನೋಡಿಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇವರೊಬ್ಬರು ಅಲಂಕಾರ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ, ತುಂಬ ಶ್ರದ್ಧೆಯಿಂದ. ನೋಡಿ, ಆಲ್ಮೋಸ್ಟ್ ಅಲಂಕಾರ ಫುಲ್ ಆಗಿದೆ. ಇವರೇ ನಮ್ಮ ಸರ್. ಅವರಿಗೆ ಅದರ ಶ್ಲೋಕ ಮತ್ತು ಸತ್ಯನಾರಾಯಣದ ಕಥೆಯಲ್ಲಿ ಬರುವಂಥ 5 ಕಥೆಗಳನ್ನ ಸವಿಸ್ತಾರವಾಗಿ ಬಿಡಿಸಿ ಹೇಳಿದರು. ಸತ್ಯನಾರಾಯಣ ಪೂಜೆ ಅಂದರೆ ಏನೋ ಒಂಥರ ಪ್ರೀತಿ. ನಮ್ಮ ಕಡೆ ಸತ್ಯನಾರಾಯಣ ಪೂಜೆ ಕರೆದ್ರೆ ಹೋಗದೇ ಇರಬಾರ್ದು ಅಂತಾರೆ. ಯಾರೇ ಕರೆದ್ರೂ ಹೋಗಬೇಕು. ಮತ್ತು ಕರೀದೇ ಇದ್ರೂ ಸತ್ಯನಾರಾಯಣ ಪೂಜೆ ಆಗ್ತಾ ಇದ್ದರೆ ಅಲ್ಲಿ ಪ್ರಸಾದ ತೆಗೆದುಕೊಂಡೇ ಬರಬೇಕು, ಪ್ರಸಾದ ಬಿಟ್ಟು ಬರಬಾರ್ದು. ಪ್ರಸಾದ ಬಿಟ್ಟು ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಕೂಡ ಸತ್ಯನಾರಾಯಣ ಪೂಜೆಯಲ್ಲಿ ಒಂದು ಕಥೆ ಇದೆ. ಸೊ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂದರೆ ನಮಗೆ ತುಂಬ ಇಷ್ಟ. ನಾವು ಚಿಕ್ಕವರಿದ್ದಾಗ ನಾನು ನನ್ನ ತಮ್ಮ ಸತ್ಯನಾರಾಯಣ ಪೂಜೆಗೆ ಹೋದರೆ ಅಮ್ಮನ ಜೊತೆ, ಅಮ್ಮನ ಹತ್ರ 2 ಯಾಕೆ ಈ ಕಾಯಿನ್ ಕೇಳ್ತಾ ಇದ್ದದ್ದು ಅಂತ ಹೇಳಿದರೆ, ಒಂದು ಸಲ ನಮ್ಮ ಲೆಕ್ಕದಲ್ಲಿ ಸಪದಭಕ್ಷ ಭಟ್ರನ್ನ ಕೇಳಬೇಕಂದ್ರೆ ಕಾಯಿನ್ ಹಾಕಬೇಕು ಅವರಿಗೆ ಅಂತೇಳಿ ಇತ್ತು. ಸೊ ಆ ಸಪದಭಕ್ಷದ ಆಸೆಗಾಗಿ ಹಾಕಿ, ಪ್ಲಸ್ ಅಮ್ಮನಿಗೆ ಸಪದಭಕ್ಷ ಸಿಕ್ಕಾಗ ನಾವಿಬ್ಬರು ಅವ್ರ ಮಕ್ಕಳಿಗೆ ಕೊಡ್ತಾ ಇದ್ವಿ. ಪಾಪ ಅಮ್ಮ ಎಷ್ಟು ಬಾಯಿಗೆ ಸುಮ್ಮನೆ ಪ್ರಸಾದ ಅಂತ ಇಟ್ಕೊಂಡೆಲ್ಲ ನಮಗೆ ಕೊಡೋರು. ಮೋಸ್ಟ್ಲಿ ಅಮ್ಮಂದ್ರಂದೇ ಹಾಗೆ ಅಲ್ವಾ. ಬಟ್ ಈಗ ನನ್ನ ಮಗಳು ನನ್ನ ಹತ್ರ ಬಂದು ಕೇಳ್ತಾಳೆ, ನಿಮಗೆ ಬೇಡವಾ ಸಪದಭಕ್ಷ ಅಂತ. ನಾನು ಕೊಡೋದಿಲ್ಲ. ಮತ್ತು ಒಂದು ಚಿಕ್ಕ ಪೀಸ್ ಕೊಡ್ತೇನೆ ಮಗು ಇಲ್ಲ ಅಂತೇಳಿ. ಬಟ್ ನನಗೂ ತುಂಬ ಇಷ್ಟ. ಯಾವಾಗಲೂ ಅವಳು ಬೈತಾಳೆ, ನೀನೆಂಥ ಮಮ್ಮಿ ನನಗೆ ಕೊಡೋದಿಲ್ಲ ಅಂತೇಳಿ. ಬಟ್ ಈಗ ಮೊದಲಿನ ಹಾಗೆಲ್ಲ, ಈಗ ಪ್ರಸಾದ ಎಲ್ಲ ಜಾಸ್ತಿ ಕೊಡ್ತಾರೆ. ಮೊದಲೆಲ್ಲ ಚಿಕ್ಕ ಬಟ್ ಆ ಚಿಕ್ಕ ಉಂಡೆ ತುಂಬ ಟೇಸ್ಟ್ ಇತ್ತು. ಈಗ ಆ ಟೇಸ್ಟ್ ನನಗೆ ಯಾಕೋ ಆ ಫೀಲ್ ಡಿಫ್ರೆನ್ಸ್ ನನಗೆ ಆಗ್ತಿದೆ. ನಿಮಗೆಲ್ಲರೂ ಆ ಥರ ಫೀಲ್ ಆಗ್ತಿದೆ ನೋಡಿ. ಆಲ್ಮೋಸ್ಟ್ ಸತ್ಯನಾರಾಯಣ ಪೂಜೆ ಆಗ್ತಾ ಬಂದಿತ್ತು. ಮಹಾಮಂಗಳಾರತಿ ಜೊತೆಗೆ ಒಂದು ಕಥೆ ಹೇಳ್ತಾ. ನಮ್ಮ ಕಡೆ ಭಟ್ರು ಅಂದರೆ ಪೂಜೆ ಮಾಡೋದು, ಈ ಬ್ಯಾಂಗ್ಳೂರು ಕಡೆ ಭಟ್ರು ಅಂತ ಹೇಳಿದ್ರೆ ಅಡುಗೆ ಮಾಡೋದು. ನನಗೆ ಈ ಕನ್ಫ್ಯೂಷನ್ ತುಂಬ ಸಲ ಆಗಿತ್ತು ನೋಡಿ. ಆಮೇಲೆ ಒಳ್ಳೆ ಒಂದು ಊಟ ಮಾಡಿದ್ವಿ. ಸೊ ನಮ್ಮ ಮನೆಯ ಸುತ್ತ ಇರುವಂತಹ ಲಂಬಾಸ್ ಹೂವಿನ ಗಿಡಗಳು, ಈ ಗಿಡಗಳಿಗೆ ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಊರಲ್ಲಿ ಲಂಬಾಸ್ ಹೂವು ಅಂತ ಹೇಳ್ತೇವೆ. ಮೊದಲೆಲ್ಲ ನಾವು ಚಿಕ್ಕವರಿದ್ದ ಬರೀ ಹಳದಿ ಕಲರ್ ಈ ಹೂ ಇತ್ತು. ಈಗ ನೋಡಿ ಬೇರೆ ಬೇರೆ ಕಲರ್ ಹೂಗಳಾಗಿದ್ದಾವೆ. ಮತ್ತು ಚಿಕ್ಕು, ನಮ್ಮ ತೋಟದಲ್ಲಿ ತುಂಬ ಚಿಕ್ಕು ಬೆಳೀತದೆ. ಇದರಲ್ಲಿ 20% ಅಷ್ಟೇ ನಮಗೆ, 80% ಬಾವಲಿ ತಿಂದು ಮುಗಿಸ್ತದೆ. ಮತ್ತು ಉಳಿದಿದ್ದು ಅಲಿಲು. ನೋಡಿ, ಇದರಲ್ಲಿ 2-3 ವೆರೈಟಿ ರೌಂಡು ಉದ್ದಕ್ಕಿರೋ ಚಿಕ್ಕು ಎಲ್ಲ ಇದೆ. ಇದು ನೋಡಿ ಲಿಂಬೆಹಣ್ಣಿನ ಗಿಡ, ತುಂಬ ಲಿಂಬೆಹಣ್ಣಿತ್ತು ಇದರಲ್ಲಿ. ನೋಡಿ, ಊರಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆಂದ ಕೆಮಿಕಲ್ ಇಲ್ಲದಿರುವ ಫ್ರೂಟ್ಸ್ ಸಿಗ್ತದೆ ನೋಡಿ. ಇದು ರೌಂಡ್ ಚಿಕ್ಕು. ಇಲ್ಲಿ ಒಂದು ಚಿಕ್ಕು ಎಷ್ಟು ಕೆಮಿಕಲ್ ಇರುತ್ತೆ, ಒಂದು ಲಿಂಬೆಹಣ್ಣಿಗೆ ಎಷ್ಟು ಕೆಮಿಕಲ್ ಆಗ್ತದೆ. ಚಿಕ್ಕು ಒಂದು 5-6 ಗಿಡ ಇದೆ. ಮತ್ತು ಜಾಮೂನ್ ಹಣ್ಣು ಅಂತ ಹೇಳ್ತೇವಲ್ಲ, ಹಣ್ಣು, ಜಂಬು ನೇರಳೆ ಅಂತೀವಿ ನಮ್ಮ ಭಾಷೆಯಲ್ಲಿ. ನೋಡಿ, ಹಲಸಿನ ಹಣ್ಣು, ಎಷ್ಟು ಹಲಸಿನ ಹಣ್ಣು ಇದೆ. ನನಗೆ ಖುಷಿ ಆಯಿತು ಮಾತ್ರ.
ಥರ ಕಾಯಿ ಅದು. ಆಮೇಲೆ ಇದನ್ನ ನಾವು ಅಂಶಕಾಯಿ ಅಂತೀವಿ ತುಳುವಲ್ಲಿ. ಇದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾನ್ಸರ್ ಪೇಷಂಟಿಗೆಲ್ಲ ತುಂಬ ಒಳ್ಳೆಯದು ಹೇಳ್ತಾರೆ. ಇದು ಬ್ರೆಡ್ ಫ್ರೂಟ್, ನಮ್ಮ ಭಾಷೆಯಲ್ಲಿ ತೀಗುಜ್ಜೆ ಗಿಡ, ಮರ ಇದೆ, ತೀಗುಜ್ಜೆ ಮರನೂ ಇದೆ. ಇದು ಬಂದುಬಿಟ್ಟು ರಾಮಫಲದ ಮರ. ನೋಡಿ ಬಾಳೆ ಗಿಡ ಅಂತೂ ಬೇಜಾನಿದ್ದಾವೆ, ಬಟ್ ಅಲ್ಲಿ ಯಾರಿಗೂ ಬಾಳೆಹಣ್ಣು ಬೇಡ. ಇಲ್ಲಿ ದುಡ್ಡು ಕೊಟ್ಟುವಾಗ ಒಳ್ಳೆ ಟೇಸ್ಟ್ ಅನಿಸ್ತದೆ. ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ತುಂಬ ಹಣ್ಣು ಬಿಟ್ಟಿದೆ. ಇದನ್ನೇ ನಾವು ಜಂಬನೇರಳೆ ಹೇಳೋದು. ಇದರಲ್ಲಿ ಬಿಳಿ ಕಲರ್ ಸಹ ಇದೆ, ಪಿಂಕ್ ಕಲರ್ ಸಹ ಇದೆ ನಮ್ಮಲ್ಲಿ. ನೋಡಿ ಗೊಂಚಲು ಗೊಂಚಲು ಹಣ್ಣಿದೆ, ಎಷ್ಟು ಫ್ರೆಶ್ ಆಗಿದೆ. ಅಲ್ಲಿಂದನೇ ಕಟ್ಟು ಮಾಡಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಮಾತ್ರ ಇರುವ ಇದೆಯಾ ನೋಡ್ಕೊಳ್ಬೇಕು. ನೋಡಿ ನಾನು ತಗೊಳ್ತಾ ಇದ್ದೇನೆ, ಬಟ್ ಒಂದು ಹಣ್ಣು ಮುಟ್ಟುವಾಗ 3 ಹಣ್ಣು ನೆಲಕ್ಕೆ ಬೀಳ್ತದೆ. ನೋಡಿ ಎಷ್ಟು ಕೆಂಪಗಿದೆ ಈ ಹಣ್ಣು. ನೋಡಿ ಸುತ್ತ ಬಿದ್ದಿದೆ, ಇದೆಲ್ಲ ಕೊಯ್ಯುವಾಗ ಬಿದ್ದಿದೆ. ಮಕ್ಕಳೆಲ್ಲ ಸುಮ್ಮನೆ ಕೊಯ್ದು ಬಿಸಾಡಿ ಆಟ ಆಡ್ತಾರೆ. ಈ ಥರ ಸುತ್ತ ಗ್ರೀನರಿ ಇದೆ, ತುಂಬ ಫ್ರೂಟ್ಸ್ ಮರಗಳಿದ್ದಾವೆ. ಊರಿಗೆ ಹೋದರೆ ಒಂಥರ ಖುಷಿ. ಈ ಬ್ಯಾಂಗ್ಳೂರಲ್ಲಿ ಎಲ್ಲ ವಿಷಯುಕ್ತ ಕೆಮಿಕಲ್ ಯುಕ್ತ ಆಹಾರಗಳನ್ನು ತಿಂದು ಬೇಜಾರಾಗಿದೆ. ಇದನ್ನೆಲ್ಲ 50 ರೂಪಾಯಿ 100 ರೂಪಾಯಿ ಕೊಟ್ಟು ತೊಗೊಳ್ಳುವಾಗ ಮನೆ ನೆನಪಾಗ್ತದೆ ನನಗೆ ಬ್ಯಾಂಗ್ಳೂರಲ್ಲಿ. ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತ. ನೋಡಿ ದೀಗುಜ್ಜದು ಇನ್ನೊಂದು ದೊಡ್ಡ ಮರ, ಇದರಲ್ಲಿ ಎಷ್ಟು ದೀಗುಜ್ಜೆ ಇದೆ ನೋಡಿ. ಬ್ರೆಡ್ ಫ್ರೂಟ್ ಅಂತಾರೆ ಇದರದ್ದು. ಪೋಡಿ ಅಂದರೆ ಬಜ್ಜಿ ಅಂತಿರಲ್ಲ, ಬಜ್ಜಿ, ಪಲ್ಯ, ಸಾರು ಎಲ್ಲ ಚೆನ್ನಾಗಿದೆ. ನೋಡಿ ಪೇರಳೆ ಮರ, ಪೇರಳೆ ಮರನೂ ಅಷ್ಟೇ 3-4 ಟೈಪ್ ಪೇರಳೆ ಮರಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಕೊಯ್ದಿದ್ರು ಅವತ್ತು ಮಕ್ಕಳೆಲ್ಲ, ಪೂಜೆಗೆ ಬಂದವರೆಲ್ಲ. ಇದೆಲ್ಲ ಕಾಯಿ ಇದೆ, ಬಟ್ ಕಾಯಿ ಕೂಡ ತಿನ್ನಲಿಕ್ಕೆ ತುಂಬ ಖುಷಿಯಾಗ್ತದೆ ತಿನ್ನಲಿಕ್ಕೆ. ಸೊ ನಿಮ್ಮ ಊರು ಯಾವುದು? ನೀವು ಊರಿಗೆ ಹೋದಾಗ